ದಿನಗಳಲ್ಲಿ ಇವರಿಗೆಲ್ಲ ಹೇಗೆ ಉರುಳಾಗುತ್ತೆ, ಇವರ ಬುಡಕ್ಕೆ ಹೇಗೆ ಬರುತ್ತೆ, ಎಲ್ಲವೂ ಕಾದು ನೋಡಬೇಕಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ತಲಾಶ್ ಮಾಡಿತು. 17 ಗಂಟೆಗಳ ಕಾಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಂಗಿದ್ದ ಕೊಠಡಿಯಲ್ಲಿ ಹಾಜರು ಮಾಡಿದ್ರು. ತಿಮರೋಡಿ ಮನೆಯಲ್ಲಿ 44 ದಿನ ತಂಗಿದ್ದ ಚಿನ್ನಯ್ಯ ಜುಲೈ 10ನೇ ತಾರೀಕು ತಿಮರೋಡಿ ಮನೆಗೆ ಬಂದಿದ್ದ. ಅವತ್ತಿನಿಂದ ವಾಸ್ತವ್ಯ ಹೂಡಿದವನು ಮೊನ್ನೆ ಬಂಧನ ಆಗುವವರೆಗೂ ಕೂಡ ತಿಮರೋಡಿ ಮನೆಯಲ್ಲೇ ಇದ್ದ. ಚಿನ್ನಯ್ಯಗೆ ಪ್ರತ್ಯೇಕವಾದ ರೂಮ್ ಅನ್ನ ತಿಮರೋಡಿ ನೀಡಿದ್ರು. ಗೌಪ್ಯ ಸಭೆ, ಸಂದರ್ಶನ ನೀಡಿದ ಸ್ಥಳಗಳ ಬಗ್ಗೆಯೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡಿದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಪ್ರಕರಣದಲ್ಲಿ ರೋಚಕ ತಿರುವು, ಕ್ಷಣಕ್ಕೂ ಕೂಡ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅದೆಲ್ಲದರ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ. 44 ದಿನ ತಿಮರೋಡಿ ಮನೆಯಲ್ಲೇ ಆತ ಇದ್ದಂತೆ. 44 ದಿನ ತಿಮರೋಡಿ ಮನೆಯಲ್ಲಿ ಈ ಚಿನ್ನಯ್ಯ ಇದ್ದ ಅನ್ನುವ ವಿಚಾರ ಬಯಲಾಗಿದೆ. ಆತನಿಗಾಗಿ ಪ್ರತ್ಯೇಕವಾದ ರೂಮ್ ಅನ್ನು ಕೂಡ ವ್ಯವಸ್ಥೆ ಮಾಡಿದ್ರಂತೆ. ಕೊಠಡಿ ವ್ಯವಸ್ಥೆ ಮಾಡಿ ಊಟ ಉಪಚಾರವನ್ನ ತಿಮರೋಡಿ ನೋಡ್ಕೊಳ್ತಾ ಇದ್ದಂತೆ. ಸಂದರ್ಶನಕ್ಕೆ ಅಂದ್ರೆ ಆತನನ್ನ ಭೇಟಿಯಾಗುವವರಿಗೆ ಪ್ರತ್ಯೇಕವಾಗಿಯೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತಂತೆ. ದಿನಗಳಲ್ಲಿ ಇವರಿಗೆಲ್ಲ ಹೇಗೆ ಉರುಳಾಗುತ್ತೆ, ಇವರ ಬುಡಕ್ಕೆ ಹೇಗೆ ಬರುತ್ತೆ, ಎಲ್ಲವೂ ಕಾದು ನೋಡಬೇಕಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ತಲಾಶ್ ಮಾಡಿತು. 17 ಗಂಟೆಗಳ ಕಾಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಂಗಿದ್ದ ಕೊಠಡಿಯಲ್ಲಿ ಹಾಜರು ಮಾಡಿದ್ರು. ತಿಮರೋಡಿ ಮನೆಯಲ್ಲಿ 44 ದಿನ ತಂಗಿದ್ದ ಚಿನ್ನಯ್ಯ ಜುಲೈ 10ನೇ ತಾರೀಕು ತಿಮರೋಡಿ ಮನೆಗೆ ಬಂದಿದ್ದ. ಅವತ್ತಿನಿಂದ ವಾಸ್ತವ್ಯ ಹೂಡಿದವನು ಮೊನ್ನೆ ಬಂಧನ ಆಗುವವರೆಗೂ ಕೂಡ ತಿಮರೋಡಿ ಮನೆಯಲ್ಲೇ ಇದ್ದ. ಚಿನ್ನಯ್ಯಗೆ ಪ್ರತ್ಯೇಕವಾದ ರೂಮ್ ಅನ್ನ ತಿಮರೋಡಿ ನೀಡಿದ್ರು. ಗೌಪ್ಯ ಸಭೆ, ಸಂದರ್ಶನ ನೀಡಿದ ಸ್ಥಳಗಳ ಬಗ್ಗೆಯೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡಿದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಪ್ರಕರಣದಲ್ಲಿ ರೋಚಕ ತಿರುವು, ಕ್ಷಣಕ್ಕೂ ಕೂಡ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅದೆಲ್ಲದರ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ. 44 ದಿನ ತಿಮರೋಡಿ ಮನೆಯಲ್ಲೇ ಆತ ಇದ್ದಂತೆ. 44 ದಿನ ತಿಮರೋಡಿ ಮನೆಯಲ್ಲಿ ಈ ಚಿನ್ನಯ್ಯ ಇದ್ದ ಅನ್ನುವ ವಿಚಾರ ಬಯಲಾಗಿದೆ. ಆತನಿಗಾಗಿ ಪ್ರತ್ಯೇಕವಾದ ರೂಮ್ ಅನ್ನು ಕೂಡ ವ್ಯವಸ್ಥೆ ಮಾಡಿದ್ರಂತೆ. ಕೊಠಡಿ ವ್ಯವಸ್ಥೆ ಮಾಡಿ ಊಟ ಉಪಚಾರವನ್ನ ತಿಮರೋಡಿ ನೋಡ್ಕೊಳ್ತಾ ಇದ್ದಂತೆ. ಸಂದರ್ಶನಕ್ಕೆ ಅಂದ್ರೆ ಆತನನ್ನ ಭೇಟಿಯಾಗುವವರಿಗೆ ಪ್ರತ್ಯೇಕವಾಗಿಯೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತಂತೆ. ದಿನಗಳಲ್ಲಿ ಇವರಿಗೆಲ್ಲ ಹೇಗೆ ಉರುಳಾಗುತ್ತೆ, ಇವರ ಬುಡಕ್ಕೆ ಹೇಗೆ ಬರುತ್ತೆ, ಎಲ್ಲವೂ ಕಾದು ನೋಡಬೇಕಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ತಲಾಶ್ ಮಾಡಿತು. 17 ಗಂಟೆಗಳ ಕಾಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಂಗಿದ್ದ ಕೊಠಡಿಯಲ್ಲಿ ಹಾಜರು ಮಾಡಿದ್ರು. ತಿಮರೋಡಿ ಮನೆಯಲ್ಲಿ 44 ದಿನ ತಂಗಿದ್ದ ಚಿನ್ನಯ್ಯ ಜುಲೈ 10ನೇ ತಾರೀಕು ತಿಮರೋಡಿ ಮನೆಗೆ ಬಂದಿದ್ದ. ಅವತ್ತಿನಿಂದ ವಾಸ್ತವ್ಯ ಹೂಡಿದವನು ಮೊನ್ನೆ ಬಂಧನ ಆಗುವವರೆಗೂ ಕೂಡ ತಿಮರೋಡಿ ಮನೆಯಲ್ಲೇ ಇದ್ದ. ಚಿನ್ನಯ್ಯಗೆ ಪ್ರತ್ಯೇಕವಾದ ರೂಮ್ ಅನ್ನ ತಿಮರೋಡಿ ನೀಡಿದ್ರು. ಗೌಪ್ಯ ಸಭೆ, ಸಂದರ್ಶನ ನೀಡಿದ ಸ್ಥಳಗಳ ಬಗ್ಗೆಯೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡಿದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಪ್ರಕರಣದಲ್ಲಿ ರೋಚಕ ತಿರುವು, ಕ್ಷಣಕ್ಕೂ ಕೂಡ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅದೆಲ್ಲದರ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ. 44 ದಿನ ತಿಮರೋಡಿ ಮನೆಯಲ್ಲೇ ಆತ ಇದ್ದಂತೆ. 44 ದಿನ ತಿಮರೋಡಿ ಮನೆಯಲ್ಲಿ ಈ ಚಿನ್ನಯ್ಯ ಇದ್ದ ಅನ್ನುವ ವಿಚಾರ ಬಯಲಾಗಿದೆ. ಆತನಿಗಾಗಿ ಪ್ರತ್ಯೇಕವಾದ ರೂಮ್ ಅನ್ನು ಕೂಡ ವ್ಯವಸ್ಥೆ ಮಾಡಿದ್ರಂತೆ. ಕೊಠಡಿ ವ್ಯವಸ್ಥೆ ಮಾಡಿ ಊಟ ಉಪಚಾರವನ್ನ ತಿಮರೋಡಿ ನೋಡ್ಕೊಳ್ತಾ ಇದ್ದಂತೆ. ಸಂದರ್ಶನಕ್ಕೆ ಅಂದ್ರೆ ಆತನನ್ನ ಭೇಟಿಯಾಗುವವರಿಗೆ ಪ್ರತ್ಯೇಕವಾಗಿಯೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತಂತೆ. ದಿನಗಳಲ್ಲಿ ಇವರಿಗೆಲ್ಲ ಹೇಗೆ ಉರುಳಾಗುತ್ತೆ, ಇವರ ಬುಡಕ್ಕೆ ಹೇಗೆ ಬರುತ್ತೆ, ಎಲ್ಲವೂ ಕಾದು ನೋಡಬೇಕಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ತಲಾಶ್ ಮಾಡಿತು. 17 ಗಂಟೆಗಳ ಕಾಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಂಗಿದ್ದ ಕೊಠಡಿಯಲ್ಲಿ ಹಾಜರು ಮಾಡಿದ್ರು. ತಿಮರೋಡಿ ಮನೆಯಲ್ಲಿ 44 ದಿನ ತಂಗಿದ್ದ ಚಿನ್ನಯ್ಯ ಜುಲೈ 10ನೇ ತಾರೀಕು ತಿಮರೋಡಿ ಮನೆಗೆ ಬಂದಿದ್ದ. ಅವತ್ತಿನಿಂದ ವಾಸ್ತವ್ಯ ಹೂಡಿದವನು ಮೊನ್ನೆ ಬಂಧನ ಆಗುವವರೆಗೂ ಕೂಡ ತಿಮರೋಡಿ ಮನೆಯಲ್ಲೇ ಇದ್ದ. ಚಿನ್ನಯ್ಯಗೆ ಪ್ರತ್ಯೇಕವಾದ ರೂಮ್ ಅನ್ನ ತಿಮರೋಡಿ ನೀಡಿದ್ರು. ಗೌಪ್ಯ ಸಭೆ, ಸಂದರ್ಶನ ನೀಡಿದ ಸ್ಥಳಗಳ ಬಗ್ಗೆಯೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡಿದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಪ್ರಕರಣದಲ್ಲಿ ರೋಚಕ ತಿರುವು, ಕ್ಷಣಕ್ಕೂ ಕೂಡ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅದೆಲ್ಲದರ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ. 44 ದಿನ ತಿಮರೋಡಿ ಮನೆಯಲ್ಲೇ ಆತ ಇದ್ದಂತೆ. 44 ದಿನ ತಿಮರೋಡಿ ಮನೆಯಲ್ಲಿ
ಈ ಚಿನ್ನಯ್ಯ ಇದ್ದ ಅನ್ನುವ ವಿಚಾರ ಬಯಲಾಗಿದೆ. ಆತನಿಗಾಗಿ ಪ್ರತ್ಯೇಕವಾದ ರೂಮ್ ಅನ್ನು ಕೂಡ ವ್ಯವಸ್ಥೆ ಮಾಡಿದ್ರಂತೆ. ಕೊಠಡಿ ವ್ಯವಸ್ಥೆ ಮಾಡಿ ಊಟ ಉಪಚಾರವನ್ನ ತಿಮುರೋಡಿ ನೋಡ್ಕೊಳ್ತಾ ಇದ್ದಂತೆ. ಸಂದರ್ಶನಕ್ಕೆ ಅಂದ್ರೆ ಆತನನ್ನ ಭೇಟಿಯಾಗುವವರಿಗೆ ಪ್ರತ್ಯೇಕವಾಗಿಯೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತಂತೆ. ದಿನಗಳಲ್ಲಿ ಇವರಿಗೆಲ್ಲ ಹೇಗೆ ಉರುಳಾಗುತ್ತೆ, ಇವರ ಬುಡಕ್ಕೆ ಹೇಗೆ ಬರುತ್ತೆ, ಎಲ್ಲವೂ ಕಾದು ನೋಡಬೇಕಾಗಿದೆ. ಮಹೇಶ್ ಶೆಟ್ಟಿ ತಿಮುರೋಡಿ ಮನೆಯಲ್ಲಿ ಎಸ್ಐಟಿ ತಲಾಶ್ ಮಾಡಿತು. 17 ಗಂಟೆಗಳ ಕಾಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಂಗಿದ್ದ ಕೊಠಡಿಯಲ್ಲಿ ಹಾಜರು ಮಾಡಿದ್ರು. ತಿಮುರೋಡಿ ಮನೆಯಲ್ಲಿ 44 ದಿನ ತಂಗಿದ್ದ ಚಿನ್ನಯ್ಯ ಜುಲೈ 10ನೇ ತಾರೀಕು ತಿಮುರೋಡಿ ಮನೆಗೆ ಬಂದಿದ್ದ. ಆವತ್ತಿನಿಂದ ವಾಸ್ತವ್ಯ ಹೂಡಿದವನು ಮೊನ್ನೆ ಬಂಧನ ಆಗುವವರೆಗೂ ಕೂಡ ತಿಮುರೋಡಿ ಮನೆಯಲ್ಲೇ ಇದ್ದ. ಚಿನ್ನಯ್ಯಗೆ ಪ್ರತ್ಯೇಕವಾದ ರೂಮ್ ಅನ್ನ ತಿಮುರೋಡಿ ನೀಡಿದ್ರು. ಗೌಪ್ಯ ಸಭೆ, ಸಂದರ್ಶನ ನೀಡಿದ ಸ್ಥಳಗಳ ಬಗ್ಗೆಯೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡಿದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಪ್ರಕರಣದಲ್ಲಿ ರೋಚಕ ತಿರುವು, ಕ್ಷಣಕ್ಕೂ ಕೂಡ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅದೆಲ್ಲದರ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ. 44 ದಿನ ತಿಮುರೋಡಿ ಮನೆಯಲ್ಲೇ ಆತ ಇದ್ದಂತೆ. 44 ದಿನ ತಿಮುರೋಡಿ ಮನೆಯಲ್ಲಿ ಈ ಚಿನ್ನಯ್ಯ ಇದ್ದ ಅನ್ನುವ ವಿಚಾರ ಬಯಲಾಗಿದೆ. ಆತನಿಗಾಗಿ ಪ್ರತ್ಯೇಕವಾದ ರೂಮ್ ಅನ್ನು ಕೂಡ ವ್ಯವಸ್ಥೆ ಮಾಡಿದ್ರಂತೆ. ಕೊಠಡಿ ವ್ಯವಸ್ಥೆ ಮಾಡಿ ಊಟ ಉಪಚಾರವನ್ನ ತಿಮುರೋಡಿ ನೋಡ್ಕೊಳ್ತಾ ಇದ್ದಂತೆ. ಸಂದರ್ಶನಕ್ಕೆ ಅಂದ್ರೆ ಆತನನ್ನ ಭೇಟಿಯಾಗುವವರಿಗೆ ಪ್ರತ್ಯೇಕವಾಗಿಯೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತಂತೆ. ದಿನಗಳಲ್ಲಿ ಇವರಿಗೆಲ್ಲ ಹೇಗೆ ಉರುಳಾಗುತ್ತೆ, ಇವರ ಬುಡಕ್ಕೆ ಹೇಗೆ ಬರುತ್ತೆ, ಎಲ್ಲವೂ ಕಾದು ನೋಡಬೇಕಾಗಿದೆ. ಮಹೇಶ್ ಶೆಟ್ಟಿ ತಿಮುರೋಡಿ ಮನೆಯಲ್ಲಿ ಎಸ್ಐಟಿ ತಲಾಶ್ ಮಾಡಿತು. 17 ಗಂಟೆಗಳ ಕಾಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಂಗಿದ್ದ ಕೊಠಡಿಯಲ್ಲಿ ಹಾಜರು ಮಾಡಿದ್ರು. ತಿಮುರೋಡಿ ಮನೆಯಲ್ಲಿ 44 ದಿನ ತಂಗಿದ್ದ ಚಿನ್ನಯ್ಯ ಜುಲೈ 10ನೇ ತಾರೀಕು ತಿಮುರೋಡಿ ಮನೆಗೆ ಬಂದಿದ್ದ. ಆವತ್ತಿನಿಂದ ವಾಸ್ತವ್ಯ ಹೂಡಿದವನು ಮೊನ್ನೆ ಬಂಧನ ಆಗುವವರೆಗೂ ಕೂಡ ತಿಮುರೋಡಿ ಮನೆಯಲ್ಲೇ ಇದ್ದ. ಚಿನ್ನಯ್ಯಗೆ ಪ್ರತ್ಯೇಕವಾದ ರೂಮ್ ಅನ್ನ ತಿಮುರೋಡಿ ನೀಡಿದ್ರು. ಗೌಪ್ಯ ಸಭೆ, ಸಂದರ್ಶನ ನೀಡಿದ ಸ್ಥಳಗಳ ಬಗ್ಗೆಯೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡಿದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಪ್ರಕರಣದಲ್ಲಿ ರೋಚಕ ತಿರುವು, ಕ್ಷಣಕ್ಕೂ ಕೂಡ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಅದೆಲ್ಲದರ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ. 44 ದಿನ ತಿಮುರೋಡಿ ಮನೆಯಲ್ಲೇ ಆತ ಇದ್ದಂತೆ. 44 ದಿನ ತಿಮುರೋಡಿ ಮನೆಯಲ್ಲಿ ಈ ಚಿನ್ನಯ್ಯ ಇದ್ದ ಅನ್ನುವ ವಿಚಾರ ಬಯಲಾಗಿದೆ. ಆತನಿಗಾಗಿ ಪ್ರತ್ಯೇಕವಾದ ರೂಮ್ ಅನ್ನು ಕೂಡ ವ್ಯವಸ್ಥೆ ಮಾಡಿದ್ರಂತೆ. ಕೊಠಡಿ ವ್ಯವಸ್ಥೆ ಮಾಡಿ ಊಟ ಉಪಚಾರವನ್ನ ತಿಮುರೋಡಿ ನೋಡ್ಕೊಳ್ತಾ ಇದ್ದಂತೆ. ಸಂದರ್ಶನಕ್ಕೆ ಅಂದ್ರೆ ಆತನನ್ನ ಭೇಟಿಯಾಗುವವರಿಗೆ ಪ್ರತ್ಯೇಕವಾಗಿಯೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತಂತೆ.